ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಬಿಗ್ ಬಾಸ್ ಇಲ್ಲಿಂದ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೀವೆಲ್ಲರೂ ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಎಪಿಸೋಡ್ ಕೂಡ ತುಂಬಾನೇ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗ 6ನೇ ವಾರದ ಆರಂಭದಲ್ಲೇ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆಗಳಾಗಿರುವಂಥದ್ದು. ಕಳೆದ ವೀಕೆಂಡ್ ಎಪಿಸೋಡ್ನಲ್ಲಿ ನಾವು ಗಮನಿಸಿದ್ವಿ, ಮುಂದಿನ ವಾರದಲ್ಲಿ ಯಾವುದೇ ರೀತಿಯಾದಂತಹ ಟಾಸ್ಕ್ ಇರೋದಿಲ್ಲ, ಇದು ವ್ಯಕ್ತಿತ್ವದ ಆಟ ಅಲ್ವಾ, ಹಾಗಾದ್ರೆ ನಿಮ್ಮ ವ್ಯಕ್ತಿತ್ವದ ಮೂಲಕನೇ ಸಾಬೀತು ಮಾಡ್ಕೊಳ್ಳಿ ಅಂತ ಕಾರ್ಯಕ್ರಮದ ಹೋಸ್ಟ್ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ವಾರದ ಆರಂಭದಲ್ಲೇ ಇದೀಗ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಮಾಡಿರುವಂತದ್ದು. ಈಗ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ಗೆ ಬಲಿಯಾಗಿದ್ದಾರೆ. ಆ ಸ್ಪರ್ಧಿ ಬೇರಾರು ಅಲ್ಲ, ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವಂತಹ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಹಾಗಾದ್ರೆ ನಿಜಕ್ಕೂ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರ ಅಥವಾ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸುವಂತಹ ಪ್ರಕ್ರಿಯೆ ಏನಾದರೂ ಆಯ್ತಾ? ಈ ಬಗ್ಗೆ ಈಗ ಬಹಳ ಕುತೂಹಲ ಮೂಡಿದೆ. ಹಾಗಾದ್ರೆ ಏನಾಯ್ತು, ಏನು ಎತ್ತ, ಎಲ್ಲದ್ರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಓರ್ವ ಸ್ಪರ್ಧಿ ಈಗ ಮಿಡ್ ವೀಕ್ ಎಲಿಮಿನೇಷನ್ಗೆ ಬಲಿಯಾಗಿದ್ದಾರೆ. ಅಶ್ವಿನಿ ಗೌಡ ಅವರು. ನೀವೆಲ್ಲರೂ ಗಮನಿಸಿರ್ಬೋದು, ಈ ವಾರದ ಆರಂಭದಲ್ಲೇ ಒಂದು ಘಟನೆ ನಡೆಯುತ್ತೆ. ಗಿಲ್ಲಿ ನಟ ಅವರಿಗೆ ರಿಷಾ ಗೌಡ ಅವರು ಹಲ್ಲೆ ಮಾಡ್ತಾರೆ, ಅದು ಕೂಡ 2 ಬಾರಿ. ಈ ಕಡೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ರಿಷಾ ಗೌಡ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿ ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹೀಗಿರುವಾಗಲೇ ಅದರ ಬೆನ್ನಲ್ಲೇ ಈ ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಅರ್ಹತೆ ಇರಲ್ವೋ ಅಂತಹ ಇಬ್ಬರ ಸ್ಪರ್ಧಿಗಳನ್ನ ಹೆಸರನ್ನು ನೀವು ಸೂಚಿಸಿ ಅವರ ಮುಖಕ್ಕೆ ಮಸಿ ಬಳಿಬೇಕು ಅನ್ನುವಂತಹ ಒಂದು ಸಣ್ಣ ಟಾಸ್ಕ್ ಅನ್ನ ನೀಡ್ತಾರೆ. ಅದರಲ್ಲಿ ನೀವು ಗಮನಿಸಿರಬಹುದು, ಇಬ್ಬರು ಸ್ಪರ್ಧಿಗಳಿಗೆ ಹೆಚ್ಚು ಮಸಿ ಬಳಿಯಲಾಗುತ್ತೆ. ಅದು ಬೇರಾರು ಅಲ್ಲ, ರಿಷಾ ಗೌಡ ಹಾಗೆ ಅಶ್ವಿನಿ ಗೌಡ ಅವರ ಮುಖಕ್ಕೆ ಹೆಚ್ಚು ಮಸಿ ಬಳಿಯಲಾಗುತ್ತೆ. ಈ ಪ್ರಕ್ರಿಯೆ ಆದ ನಂತರದಲ್ಲಿ ಬಿಗ್ ಬಾಸ್ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಸುಳಿವನ್ನು ನೀಡದೆ ಸ್ಪರ್ಧಿಗಳಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಡ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ಅನ್ನುವಂತಹ ಒಂದು ಶಾಕ್ ಅನ್ನು ಕೊಡ್ತಾರೆ. ಎಲ್ಲ ಸ್ಪರ್ಧಿಗಳು ತಮ್ಮ ತಮ್ಮ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿ ಗಾರ್ಡನ್ ಏರಿಯಾಗೆ ಬರಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತಾರೆ. ಸ್ಪರ್ಧಿಗಳೆಲ್ಲರೂ ತಮ್ಮ ತಮ್ಮ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿ ಗಾರ್ಡನ್ ಏರಿಯಾಗೆ ಬಂದು ಸಾಲಾಗಿ ನಿಲ್ತಿದ್ದ ಹಾಗೆ ಬಿಗ್ ಬಾಸ್ ಒಂದು ಹೆಸರನ್ನ ತೆಗೆದುಕೊಳ್ತಾರೆ. ಅದು ಅಶ್ವಿನಿ ಗೌಡ ಅವರ ಹೆಸರನ್ನ. ಅವರ ಹೆಸರು ಹೇಳ್ತಾ ಇದ್ದಂತೆ ಮುಖ್ಯ ದ್ವಾರ ತೆರೆದುಕೊಳ್ಳುತ್ತೆ. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬರುವಂತಹ ದೃಶ್ಯವನ್ನ ನಾವು ಗಮನಿಸಿದ್ವಿ. ಆದ್ರೆ ಇಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ, ಅವರು ನಿಜಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ರ? ಆ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಹಾಗಾದ್ರೆ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ರ? ಆ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಈ ಹಿಂದೆ ನಾವು ಗಮನಿಸಿದ್ವಿ, ಈ ಒಂದು ಸೀಸನ್ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಹೊರ ಕಳಿಸುವಂತಹ ಪ್ರಕ್ರಿಯೆ ನಡೀತು. ಆ ನಂತರದಲ್ಲಿ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಕರೆಸ್ಕೊಂಡ್ರು. ಆದ್ರೆ ಈ ನಡುವಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ತಿಳಿಸಿಲ್ಲ. ರಕ್ಷಿತಾ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ನನಗೆ ಒಂದು ರೂಮ್ನಲ್ಲಿ ಇರಿಸಲಾಗಿತ್ತು, ಅಲ್ಲಿ ಟಿವಿ ಕೂಡ ಇರಲಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಹಲವಾರು ಬಿಗ್ ಬಾಸ್ ವೀಕ್ಷಕರು ಊಹೆ ಮಾಡಿದ್ರು, ಅವರನ್ನ ಏನಾದ್ರು ಸೀಕ್ರೆಟ್ ರೂಮ್ಗೆ ಕಳುಹಿಸಿರ್ಬೋದಾ ಆರಂಭದಲ್ಲೇ ಅಂತ. ಆ ರೀತಿಯಾಗೇನೂ ಆಗಿರಲಿಲ್ಲ. ಇದೀಗ ಅಶ್ವಿನಿ ಗೌಡ ಅವರನ್ನ ಮಿಡ್ ವೀಕ್ ಎಲಿಮಿನೇಷನ್ಗೆ ಬಲಿ ಮಾಡಿರುವಂಥದ್ದು. ಹಾಗಾದ್ರೆ ಅವರನ್ನ ಏನಾದರೂ ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ರ? ಆ ರೀತಿಯಾದಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಎಲ್ಲರೂ ಅಂದುಕೊಂಡಿದ್ದೇನೋ, ಅವರು ಸುಮ್ಮನೆ ಮಾತಾಡ್ತಾರೆ, ಎಲ್ಲ ವಿಷಯದಲ್ಲೂ ಮೂಗು ತೋರಿಸಿ ಮಾತಾಡ್ತಾರೆ, ಅಥವಾ ಬೇರೆ ಸ್ಪರ್ಧಿಗಳ ಜೊತೆಗೆ ಜಗಳ ಆಡ್ತಾರೆ. ಹೀಗಿರೋ ಕಾರಣಕ್ಕಾಗಿ ಅವರನ್ನು ಕೊನೆವರೆಗೂ ಉಳಿಸ್ಕೊಂಡು ಕೊನೆ ವಾರದಲ್ಲಿ ಅವರನ್ನ ಎಲಿಮಿನೇಟ್ ಮಾಡೋ ಮೂಲಕವಾಗಿ ಈ ಒಂದು ಬಿಗ್ ಬಾಸ್ನ ಜರ್ನಿಯನ್ನು ಮುಂದುವರಿಸ್ಬೋದು ಆ ರೀತಿಯಾಗಿ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಈಗ ಇದಕ್ಕಿದ್ದ ಹಾಗೆ ಅವರನ್ನ ಎಲಿಮಿನೇಟ್ ಮಾಡಿರುವಂಥದ್ದು ನಿಜಕ್ಕೂ ಅವರನ್ನ ಎಲಿಮಿನೇಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ನೀವೆಲ್ಲರೂ ಗಮನಿಸಿರೋ ಹಾಗೆ ಈ ಒಂದು ಸೀಸನ್ ಆರಂಭದಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಬಹಳ ಟಾರ್ಗೆಟ್ ಮಾಡಿದ್ರು. ಅನಂತರದಲ್ಲಿ ಒಂದು ಪದ ಬಳಕೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧವಾಗಿ ದೂರು ಕೂಡ ದಾಖಲು ಮಾಡೋದಕ್ಕೆ ಒಂದಷ್ಟು ಸಂಘಟನೆಗಳು ಮುಂದಾಗಿದ್ವು. ಕಳೆದ ವಾರದಲ್ಲಿ ಗಮನಿಸಿರ್ಬೋದು, ರಕ್ಷಿತಾ ಶೆಟ್ಟಿ ಅವರು ಕಲಾವಿದರ ಬಗ್ಗೆ ಮಾತನಾಡಿದ್ರು ಅಂತ ಸುಮ್ಮನೆ ಅಶ್ವಿನಿ ಗೌಡ ಅವರು ಕಲಾವಿದರ ಒಂದು ವಿಚಾರವನ್ನ ಇಟ್ಕೊಂಡು ಅದನ್ನ ಎತ್ಕಟ್ಟುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದು ವಿಫಲ ಆಯಿತು. ಅದಕ್ಕೆ ವೀಕೆಂಡ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ಲಾಸ್ ಅನ್ನೋದಾಗ್ಲಿ ಅಥವಾ ಕಿವಿ ಮಾತು ಏನು ಬರಲಿಲ್ಲ. ಆದರೆ ಗಿಲ್ಲಿ ನಟ ಹಾಗೆ ಧನುಷ್ ಅವರು ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಮಾತಾಡ್ತಾರೆ. ನೀವು ಕಲಾವಿದ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ತೀರಾ, ಆದರೆ ಆ ರೀತಿಯಾಗಿ ಏನು ನಡೆದಿಲ್ಲ ಅಂತ ಹೇಳಿ ಸಾಕ್ಷಿಯಾಗಿ ಧನುಷ್ ಗೌಡ ಅವರಿದ್ರು, ಹಾಗೆ ಕಾವ್ಯ ಅವರು ಸಹ ಆ ಬಗ್ಗೆ ಮಾತಾಡ್ತಾರೆ. ಇದಲ್ಲದೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಕಾರಣಕ್ಕಾಗಿ
ಬಹಳ ಅಹಂನಿಂದ ಅದನ್ನು ಹೇಳ್ಕೊಳ್ತಾರೆ. ನೀನು ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಇಲ್ಲಿ ಬಂದಿರೋದು ಅದೇನು ದೊಡ್ಡ ವಿಚಾರ ಅಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು ಬಹಳ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾರೆ. ನಾನು ಕೂಡ ಚಾಲೆಂಜ್ ಮಾಡ್ತೀನಿ, ನೀವು ಕೂಡ ಒಂದು 100 ಯೂಟ್ಯೂಬ್ ಚಾನಲ್ನ ಮಾಡಿ ತೋರಿಸಿ ಅನ್ನುವ ಚಾಲೆಂಜನ್ನು ಮಾಡ್ತಾರೆ. ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ತಾರೆ. ಸೊ ಓವರಾಲ್ ಆಗಿ ನೋಡ್ತಾ ಇದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಅವರೇನೋ ತಾವೇ ಏನೋ ಸಾಧನೆ ಮಾಡಿ ಬಂದಿರೋ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವರ ಒಂದು ಮೆಂಟಾಲಿಟಿ ಇದೆ. ಸೊ ಅದನ್ನು ಹೋಗಲಾಡಿಸೋದಕ್ಕೆ ಈಗ ಅವರು ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ, ತಾನು ಕೂಡ ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಗಿಲ್ಲಿ ನಟ ಅವರು ಹೇಳಿರುವಂಥದ್ದು. ಹಾಗೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಅದಕ್ಕೆ ಖಡಕ್ ಆದಂತಹ ತಿರುಗೇಟನ್ನು ಕೊಡ್ತಾರೆ. ಹೇಗೆ, ಯಾವ ರೀತಿ ಅಂತ ಹೇಳಿದ್ರೆ, ನಾನು ನಿಮ್ಮನ್ನ ಇಲ್ಲಿಂದ ಕಳಿಸ್ತೀನಿ, ಆ ನಂತರದಲ್ಲಿ ಹೋಗೋದು ಅನ್ನುವ ಚಾಲೆಂಜನ್ನು ಕೂಡ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಅಶ್ವಿನಿ ಗೌಡ ಅವರನ್ನು ನಿಜಕ್ಕೂ ಎಲಿಮಿನೇಟ್ ಮಾಡ್ತಾರಾ, ಈ ರೀತಿಯಾಗಿ ಒಂದು ಜಿದ್ದಾಜಿದ್ದಿ ನಡೀತಾ ಇದೆ. ಅದರಿಂದನೇ ಒಂದು ಬಿಗ್ ಬಾಸ್ ವೀಕ್ಷಕ ಬಳಗ ಕೂಡ ಹೆಚ್ಚಾಗಿದೆ. ಸೊ ಈ ಜಿದ್ದಾಜಿದ್ದಿ ಮುಂದುವರಿಬೇಕು, ಇಂಥವರೆಲ್ಲ ಇರಬೇಕು. ಸೊ ಅನ್ನೋ ಕಾರಣಕ್ಕಾಗಿ ಅವರನ್ನು ಉಳಿಸ್ಕೊಳ್ತಾರಾ ಅಥವಾ ನಿಜಕ್ಕೂ ಅವರನ್ನು ಎಲಿಮಿನೇಟ್ ಮಾಡ್ತಾರಾ ಅಥವಾ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರಾ ಅನ್ನುವ ಪ್ರಶ್ನೆ ಈಗ ಕುತೂಹಲ ಈಗ ಮೂಡಿರುವಂಥದ್ದು. ಹಾಗಾದರೆ ವೀಕ್ಷಕರೇ, ನಿಮ್ಗೇನು ಅನಿಸುತ್ತೆ? ಅಶ್ವಿನಿ ಗೌಡ ಅವ್ರನ್ನ ಎಲಿಮಿನೇಟ್ ಮಾಡಬೇಕಾ ಅಥವಾ ಸೀಕ್ರೆಟ್ ರೂಮ್ಗೆ ಕಳಿಸ್ಬೇಕಾ? ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋವನ್ನು ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.